ರಾಜ್ಯಪಾಲರು ತೆರಳುವ ರಸ್ತೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ನಡು ರಸ್ತೆಯಲ್ಲಿಯೇ ಕುಳಿತು ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿರುವಂತದ್ದು. ರಾಜ್ಯಪಾಲರ ಜೀರೋ ಟ್ರಾಫಿಕ್ಗೆ ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಂಡತಿಯು ಪ್ರೆಗ್ನೆಂಟ್ ಇದ್ದಾರೆ, ಇಲ್ಲಿ ರಸ್ತೆ ಬ್ಲಾಕ್ ಆಗಿದೆ, ಈಗ ನಾನೇನು ಮಾಡಲಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ರಸ್ತೆಯ ಮೇಲೆ ಕುಳಿತು ಆಕ್ರೋಶ ಹೊರಹಾಕಿದ ವ್ಯಕ್ತಿ, ಆತನನ್ನ ಸಮಾಧಾನ ಪಡಿಸಿ ಕಳುಹಿಸಿದ್ದಾರೆ ಪೊಲೀಸರು. HAL ವರ್ಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ರಾಜ್ಯಪಾಲರಿಗಾಗಿ 30 ನಿಮಿಷ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಪೊಲೀಸರ ಕ್ರಮಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ ಸಾಮಾನ್ಯ ಜನತೆ. ರಾಜ್ಯಪಾಲರು ತೆರಳುವಂತಹ ರಸ್ತೆಯಲ್ಲಿ ಈಗ ಭಾರಿ ಹೈಡ್ರಾಮಾ ನಡೆದಿರುವಂತದ್ದು. ನಡು ರಸ್ತೆಯಲ್ಲಿಯೇ ಕುಳಿತು ಏಕಾಂಗಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜ್ಯಪಾಲರ ಝೀರೋ ಟ್ರಾಫಿಕ್ಗೆ ಈಗ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ, ಇಲ್ಲಿ ರಸ್ತೆ ಬ್ಲಾಕ್ ಆಗಿದೆ, ಈಗ ನಾನು ಏನ್ ಮಾಡ್ಲಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸಾಮಾನ್ಯ. ರಸ್ತೆಯ ಮೇಲೆ ಕುಳಿತು ಆಕ್ರೋಶ ಹೊರಹಾಕಿದ್ದಾರೆ ವ್ಯಕ್ತಿ, ಆತನನ್ನ ಸಮಾಧಾನ ಪಡಿಸಿ ಕಳುಹಿಸಿದ್ದಾರೆ ಪೊಲೀಸರು. HAL ವರ್ಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ರಾಜ್ಯಪಾಲರಿಗಾಗಿ 30 ನಿಮಿಷ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಪೊಲೀಸರ ಕ್ರಮಕ್ಕೆ ಆಕ್ರೋಶ ಹೊರಹಾಕಿದ ಸಾಮಾನ್ಯ. ಇದೀಗ ರಾಜ್ಯಪಾಲರು ತೆರಳುವಂತಹ ರಸ್ತೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿರುವಂತದ್ದು. ನಡು ರಸ್ತೆಯಲ್ಲಿಯೇ ಕುಳಿತು ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯಪಾಲರ ಝೀರೋ ಟ್ರಾಫಿಕ್ಗೆ ಈಗ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ, 30 ನಿಮಿಷದಿಂದ ರಸ್ತೆ ಬಂದ್ ಆಗಿದೆ, ಏನ್ ಮಾಡ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ರಸ್ತೆ ಬ್ಲಾಕ್ ಆಗಿದೆ. ರಸ್ತೆಯ ಮೇಲೆ ಕುಳಿತು ಇದೀಗ ಆಕ್ರೋಶ ಹೊರಹಾಕಿದ್ದಾರೆ ವ್ಯಕ್ತಿ, ಆತನನ್ನ ಸಮಾಧಾನ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ ಪೊಲೀಸರು. HAL ವರ್ಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ರಾಜ್ಯಪಾಲರಿಗಾಗಿ ಒಂದು 30 ನಿಮಿಷ ಕಾಲ ಈ ಒಂದು ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಪೊಲೀಸರ ಕ್ರಮಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ ಸಾಮಾನ್ಯ. ನೀನು ಎದ್ದೇಳ್ತೀರಾ ಇಲ್ಲ? ಈಗ ಎದ್ದೇಳ್ತೀರಾ ಇಲ್ಲ? ಕಂಟ್ರೋಲ್ ವಯಸ್ಸಾಡ ಕಳಿಸ್ಕೊಡಿ, ಇವನ್ನೆಲ್ಲ ವಿಡಿಯೋ ಮಾಡ್ಕೊ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್, ಈ ಒಂದು ಘಟನೆ ಯಾವಾಗ ಆಗಿದ್ದು? ಗಂಗಾ, ಏನಂದ್ರೆ ನಿನ್ನೆ ಮಧ್ಯಾಹ್ನ ಸುಮಾರಿಗೆ ರಾಜ್ಯಪಾಲರು ತೆರಳುವಂತ ಸಂದರ್ಭದಲ್ಲಿ ವಿಕ್ಷೇಪವಾದ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ರಾಜ್ಯಪಾಲರು HAL ತಮ್ಮ ಲೋಕಭವನಕ್ಕೆ ಬರ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಏನಂದ್ರೆ ಒಬ್ಬ ವ್ಯಕ್ತಿ ರಸ್ತೆ ಮೇಲೆ ಕುಳಿತುಕೊಂಡು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ, ಸೊ ಹಾಗಾಗಿ ಆಂಬುಲೆನ್ಸ್ ಇದೆ, ನೀವು ಬಿಡ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸರ ಜೊತೆ ವಾಗ್ವಾದ ಮಾಡಿರುವಂತದ್ದು. ಏನಂದ್ರೆ ಆರಂಭದಲ್ಲಿ ಸುಮಾರು 15 ನಿಮಿಷಗಳು ಹೆಚ್ಚು ಕಾಲ ಟ್ರಾಫಿಕ್ ಪೊಲೀಸರು ವಾಹನಗಳನ್ನ ತಡೆಗೆ ಹಿಡಿದಿದ್ರು HAL ಬಳಿ. ಯಾಕಂದ್ರೆ HAL ರಾಜ್ಯಪಾಲರು ಲೋಕಭವನಕ್ಕೆ ಬರ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆದಿರೋದು ಮೇಲ್ನೋಟಕ್ಕೆ ಕಂಡು ಬಿಡ್ತಾ ಇರ್ತದೆ. ರಸ್ತೆ ಮೇಲೆ ಕುಳಿತುಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಜೊತೆಗೆ ಪೊಲೀಸ್ ಅವರು VIP ಮೂವ್ಮೆಂಟ್ಸ್ ಇದೆ, ಮತ್ತೆ ರಾಜ್ಯಪಾಲರ ಮೂವ್ಮೆಂಟ್ಸ್ ಇದೆ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಆತ ವಾಗ್ವಾದ ಮಾಡ್ಕೊಂಡಿರುವಂತದ್ದು. ಕೂಡಲೇ ಆತನಿಗೆ ಒಂದು ತಿಳಿ ಹೇಳಿಸಿರುವಂತದ್ದು. ನಂತರ ಆಂಬುಲೆನ್ಸ್ ನಲ್ಲಿ ಈ ರೀತಿ ಪೇಷಂಟ್ ಇದ್ದಾರೆ ಅಂತ ಗೊತ್ತಾದ ನಂತರ ಪೊಲೀಸರು ಸಹ ಒಂದು ಅಲರ್ಟ್ ಆಗಿ ಕೂಡಲೇ ಆಂಬುಲೆನ್ಸ್ ಅನ್ನ ಬಿಟ್ಟು ಕಳ್ಸಿರುವಂತದ್ದು. ಆನಂತರ
ರಾಜ್ಯಪಾಲರ ಕಾನ್ವೆ ಸಹ ಹೋಗೋಕೆ ಒಂದು ಅನುವನ್ನು ಮಾಡಿಕೊಟ್ಟಿರುವಂತದ್ದು. ಆನಂತರ ಆ ವ್ಯಕ್ತಿಗೂ ಸಹ ಸಮಾಧಾನ ಮಾಡಿ ಕಳಿಸಿರುವಂತದ್ದು ಘಟನೆ ನಡೆದಿರುವಂತದ್ದು. ಈ ಒಂದು ವಿಚಾರ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರುವಂತದ್ದು. ಅಂದ್ರೆ ಪೊಲೀಸರು ಏನು ಈ ರೀತಿ ವಿಐಪಿಗಳಿಗೆ ಮಾತ್ರ ಟ್ರಾಫಿಕ್ ಅನ್ನ ಏನು ಬಂದ ಸಂದರ್ಭದಲ್ಲಿ ಸಾರ್ವಜನಿಕರ ಒಂದು ಟ್ರಾಫಿಕ್ ಅನ್ನ ತಡೆ ಹಿಡಿತಾರೆ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಚಾರಗಳು ವೈರಲ್ ಆಗಿತ್ತು. ಸೊ ಇದರ ಬೆನ್ನಲ್ಲೇ ಇದೀಗ ಒಂದು ಪೊಲೀಸರು ಸಹ ಈ ರೀತಿ ಆಂಬುಲೆನ್ಸ್ ಗಳು ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಕಮಿಷನರ್ ಅವರು ಆರ್ಡರ್ ಇರುವಂತದ್ದು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾರೇ ವಿಐಪಿ ಮೂವ್ಮೆಂಟ್ ಇರುವಂತ ಸಂದರ್ಭದಲ್ಲಿ ಆಂಬುಲೆನ್ಸ್ ಬಂದಂತ ಸಂದರ್ಭದಲ್ಲಿ ಕೂಡಲೇ ಏನೋ ಸಿಗ್ನಲ್ ಗಳನ್ನ ಬಿಡಬೇಕು ಅನ್ನೋದು ಆದೇಶ ಇರುತ್ತೆ. ಆದ್ರೂ ಸಹ ನಿನ್ನೆ HAL ಬಳಿ ಈ ರೀತಿ ಘಟನೆ ನಡೆದಿರುವಂತದ್ದು ಏನು ಅನ್ನೋದ್ರ ಬಗ್ಗೆ ಸಹ ಕಮಿಷನರ್ ಅವರು ಒಂದು ತನಿಖೆಗೆ ಆದೇಶವನ್ನ ಮಾಡಿರುವಂತದ್ದು ಗಂಗಾ. ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ. ಬೇರೆ ಕೆಲಸ ಮಾಡ್ಬೇಕಾ? ಗವರ್ನರ್ ಮಾತಾಡಿ ನಾವು ಯಾರಿಲ್ಲ, ನೀನು ವಿಯತ್ತಿನ ಎದ್ದೇಳ್ತೀರಾ ಇಲ್ಲ? ಈಗ ಎದ್ದೇಳ್ತೀರಾ ಇಲ್ಲ? ಕಂಟ್ರೋಲ್ ಲೈಸೆನ್ಸ್ ಕಳಿಸ್ಕೊಡಿ, ಇವನ್ನೆಲ್ಲ ವಿಡಿಯೋ ಮಾಡ್ಕೊ.